ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಬೆಳಗ್ಗೆ ಟೀ ಹಾಗೆ ಬ್ರೆಡ್ ತಿಂದ್ಬಿಟ್ಟು ಹೊರಗಡೆ ಬಂದು ನೋಡಿದ್ರೆ ಮಳೆರಾಯನೇ ಬಂದುಬಿಟ್ಟಿದ್ದ. ಜಿಟಿ ಜಿಟಿ ಮಳೆ ಬಂದಿತ್ತು. ಹಾಗಾಗಿ ಬಿಸಿ ಬಿಸಿ ಇಡ್ಲಿ ಹಾಗೆ ಸಾಂಬಾರು ಚಟ್ನಿ ತಿನ್ಕೊಂಡೆ. ಈ ಕಡೆ ನೋಡಿದ್ರೆ ನಮ್ಮ ತಮ್ಮ ಕಿತಾಪತಿ ಮಾಡಿಬಿಟ್ಟಿದ್ದ. ಬಟ್ಟೆ ತಿಕ್ಕೋ ಬ್ರಷ್ಗೆ 20 ರೂಪಾಯಿ ನೋಟ್ ಅನಿಸ್ಬಿಟ್ಟಿದ್ದ. ಅದನ್ನ ಕೀಳಕತ್ತಾನ. ನೋಡಿದ್ರಲ್ಲ ಯಾವ ಥರ ಕಿತಾಪತಿ ಮಾಡ್ತಿದ್ದಾನಂತ. ಇವಾಗ ಅದು ನನ್ನ ಮಗಳು ಅರ್ದಿದ್ಲು, ಅದನ್ನೇ ಇವಾಗ ಅಂಟ್ಸಕತ್ತಾನ. ಈ ಕಡೆ ಹೊರಗಡೆ ಬಳೆ ಹಾಕ್ಸೋರು ಸಹ ಬಂದಿದ್ದರು. ಅಮ್ಮ ಹಾಗೆ ನಾನು ಸಹ ಬಳೆ ಹಾಕ್ಸ್ಕೊಂಡೆ. ಇವಾಗ ಗೌರಿ ಹಬ್ಬ ಅಲ್ವಾ, ಹಂಗಾಗಿ ಬಳೆ ಹಾಕ್ಸ್ಕೊಂಡ್ವಿ. ಇವಾಗ ಮನೇಲಿ ಕರ್ಜೆಕಾಯಿ ಮಾಡ್ಬೇಕಂತ ಕರ್ಜೆಕಾಯಿ ಸಹ ಮಾಡ್ತಾಯಿದ್ರು. ಗ್ಯಾಪಲ್ಲಿ ಹಾಗೆ ಹಣ್ಣು ಸಹ ತಿಂದ್ವಿ. ಈ ಥರ ಚಿಕ್ಕವರಿದ್ದಾಗ ನಾವು ಕಣ್ಣಿಗೆಲ್ಲ ಬಿಡ್ತಾಯಿದ್ವಿ, ನೆನಪಿದೆನಾ ನಿಮಗೆ? ಇನ್ನು ಶೇಂಗಾ ಎಲ್ಲ ಹುರ್ಕೊಂಡು, ಕೊಬ್ಬರಿ ಸಹ ತುರ್ಕೊಂಡು, ಎಳ್ಳು ಎಲ್ಲ ಹಾಕ್ತಾರೆ. ಎಲ್ಲನೂ ಸಣ್ಣ ಮಿಕ್ಸ್ಗೆ ಹಾಕ್ಕೊಂಡು ಕರ್ಜೆಕಾಯಿ ಮಾಡ್ಕೊಳ್ತಾರೆ. ಇದೆಲ್ಲ ಫಸ್ಟು ಪೌಡ್ರ್ ಮಾಡ್ಕೊಳ್ಬೇಕು. ಎಲ್ಲನೂ ಚೆನ್ನಾಗಿ ಮಿಕ್ಸ್ಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ತಿದ್ದೀವಿ. ಎಳ್ಳು ಮತ್ತು ಶೇಂಗಾ ಎಲ್ಲ ಹುರಿದಿದ್ವಲ್ಲ, ಅದನ್ನು ಸಹ ಪೌಡ್ರ್ ಮಾಡಿಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊತಿದ್ದೀವಿ. ಇದಕ್ಕೆ ಸಣ್ಣ ಕುಟ್ಕೊಂಡಿರುವಂತಹ ಬೆಲ್ಲ ಸೇರಿಸ್ಬಿಟ್ಟು ಇನ್ನೊಂದು ರೌಂಡು ಮಿಕ್ಸ್ಗೆ ಹಾಕ್ಕೊತಾರೆ. ಈ ಥರ ಎಲ್ಲ ಮಿಕ್ಸ್ಗೆ ಹಾಕ್ಬಿಟ್ಟು ಇದಕ್ಕೆ ಸ್ವಲ್ಪ ಕೊಬ್ಬರಿ ಎಲ್ಲ ಹಾಕ್ಬಿಟ್ಟು ಕಲಿಸ್ತಾರೆ. ನಾವು ಎಲ್ಲ ಮಿಕ್ಸ್ಗೆ ಹಾಕೋರಲ್ಲ, ಬರೀ ತಿನ್ನೋದೇ. ಈ ಥರ ಕೊಬ್ಬರಿನೆಲ್ಲ ತುರಿದ್ಬಿಟ್ಟು ಮೇಲ್ಗಡೆ ಉದುರಿಸ್ಕೊತಾರೆ. ಇಷ್ಟೆಲ್ಲ ಪೌಡ್ರ್ ಮಾಡಿಕೊಂಡು ಹಾಗೆ ನೈಟ್ ಅಷ್ಟೊತ್ತರಲ್ಲಿ ಮೆಹಂದಿ ಹಾಕ್ಕೊಂಡು ಮಲ್ಕೊಂಡ್ವಿ. ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನು ಕ್ಲಿಕ್ ಮಾಡಿ. ಹಾಗೆ ಒಂದೇ ಒಂದು ಪ್ಲೀಸ್ ಲೈಕ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.